ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಚಿಕನ್ ಫ್ರೈ ಗ್ರೀನ್ ಮಸಾಲ ಇದನ್ನು ಮಾಡ್ತಾಯಿದ್ದೀನಿ. ಇದು ತುಂಬ ಸ್ಪೆಷಲ್ಲಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಅಂದರೆ ಅಲ್ಟಿಮೇಟ್ ಟೇಸ್ಟು, ಹೊಸ ರುಚಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ನಾನು. ಇಲ್ಲಿ ನಾನು 1 ಕಿಲೋ ಆಗುವಷ್ಟು ಚಿಕನನ್ನು ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ 1 ಸ್ಪೂನಷ್ಟು ನನಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ. ಯಾಕೆಂದರೆ ನಮ್ಮದು ಚಿಲ್ಲಿ ಪೌಡ್ರ್ ತುಂಬ ಖಾರ ಇದೆ, ನನಗೆ ಅಷ್ಟೇ ಸಾಕು. 1 ಚಿಕ್ಕ ಸ್ಪೂನಷ್ಟು ಯೆಲ್ಲೋ ಪೌಡ್ರ್ ಹಾಕ್ಕೊಳ್ತೀನಿ, ಅರಿಶಿನ ಪುಡಿನ. ಮತ್ತು 1 ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತೀನಿ. ಇದು ನಮಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಬೇಕು. ಅದಕ್ಕೋಸ್ಕರ ಇಷ್ಟು ಐಟಮನ್ನು ಹಾಕ್ಕೊಂಡು 3 ಐಟಮನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆಯೇ ಇಡಬೇಕು. ಯಾಕೆಂದರೆ ಇದು ಮಸಾಲೆ ಎಲ್ಲ ಕರೆಕ್ಟಾಗಿ ಎಳ್ಕೋಬೇಕು. ಪೀಸೆಲ್ಲ ಮಸಾಲೆ ಎಲ್ಲ ಹೀರ್ಕೊಳ್ತದೆ ಮತ್ತು ತುಂಬ ಟೇಸ್ಟಿಯಾಗಿ ಬರಲಿಕ್ಕೆ ನಮಗೆ ಒಳ್ಳೆ ಆಗ್ತದೆ. ಅದಕ್ಕೋಸ್ಕರ ನಾವು ಫಸ್ಟ್ಗೆ ಈ ಥರ ಮ್ಯಾರಿನೇಟ್ ಮಾಡಿ ಹಚ್ಕೋಬೇಕು. ಚಿಕನ್ ಸಪ್ಪೆ ಅಲ್ವಾ, ಇದು ಒಂದು ಟೇಸ್ಟ್ ಬರ್ತದೆ. ಈ ಥರ ಒಂದು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರ್ತದೆ, ಅಲ್ಟಿಮೇಟಾಗಿ ಬರ್ತದೆ. ಅದಕ್ಕೋಸ್ಕರ ನಾವು ಈ ಚಿಕನನ್ನು ಈ ಮಾಡಲಿಕ್ಕೆ ಈ ರೆಸಿಪಿ ಮಾಡಲಿಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡೆ. ಮತ್ತು ಇಲ್ಲಿ ನಾನು ವಿತ್ ಸ್ಕಿನ್ ಚಿಕನ್ ತೊಗೊಂಡಿದ್ದೀನಿ. ಯಾಕೆಂದರೆ ವಿತ್ ಸ್ಕಿನ್ ಇದ್ದರೆ ನಮಗೆ ಚಿಕನ್ನು ತುಂಬ ಟೇಸ್ಟಿಯಾಗಿ ಬರ್ತದೆ. ನಾನು ಯಾವಾಗಲೂ ಆ್ಯಕ್ಚುಲಿ ವಿದೌಟ್ ಚಿಕನನ್ನು ತರಿಸ್ಕೊಳ್ಳೋದು. ಆದರೆ ಈ ಸರಿ ನಾನು ಬೇಕಂತಲೇ ವಿತ್ ಸ್ಕಿನ್ ತರಿಸ್ಕೊಂಡಿರೋದು. ಸ್ಕಿನ್ನಲ್ಲಿ ನಮಗೆ ಫ್ಯಾಟ್ ಎಲ್ಲ ಇರ್ತದಲ್ವ, ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಇದು ತುಂಬ ರುಚಿಯಾಗಿ ಬರ್ತದೆ. ನಮಗೆ ಯಾವುದು ಅಡುಗೆ ಮಾಡಿದರೂ ಕೂಡ, ಪದಾರ್ಥ ಆಗಲಿ ಅಥವಾ ಬೇರೆ ಚಿಕನಲ್ಲಿ ಏನು ಐಟಮ್ ಮಾಡಿದರೂ ಕೂಡ ವಿತ್ ಸ್ಕಿನ್ ಇದ್ದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಮೆಣಸು ಹಾಕ್ಕೊಂಡೆ, ಹಸೆಕಾಯಿ ಹೇಳ್ತಾರಲ್ವ ಅದು. ಮತ್ತು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ, ಸ್ವಲ್ಪ 1-2 ಇಂಚಷ್ಟು ಶುಂಠಿ ಹಾಕ್ಕೊಂಡೆ. ಇದಕ್ಕೆ ಮಸಾಲೆ ಇದೇನೆ. 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೆ. ಇಷ್ಟೇ ಇದಕ್ಕೆ ಮಸಾಲೆ, ಜಾಸ್ತಿ ಏನು ಎಕ್ಸ್ಟ್ರಾ ಹಾಕಲಿಕ್ಕಿಲ್ಲ. ಇಲ್ಲಿ ನಾನು ಒಂದು ಬಾಣಲೆನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ಯಾಕೆಂದರೆ ನೀರುಳ್ಳಿ ನಮಗೆ ಫ್ರೈ ಮಾಡಿ ತೆಗಿಲಿಕ್ಕಿದೆ. ನೀರುಳ್ಳಿನ 4 ದೊಡ್ಡ ಗಡ್ಡೆ ನೀರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಎಳೆಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಯಾಕೆಂದರೆ ಇದು ನಮಗೆ ಎಳೆಯಾಗಿಯೇ ಬೇಕು ಮತ್ತು ಇದು ಫ್ರೈ ಮಾಡಿ ನಮಗೆ ಫುಲ್ ಬ್ರೌನ್ ಕಲರ್ ಆಗಬೇಕು ಇದು ನೀರುಳ್ಳಿ. ಅದಕ್ಕೆ ಎಣ್ಣೆ ಜಾಸ್ತಿ ಆಗೋದು, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಈ ಎಣ್ಣೆಯಲ್ಲಿ ಇದನ್ನು ಎಲ್ಲ ನೀರುಳ್ಳಿಯನ್ನು ಕರೆಕ್ಟ್ ಒಂದು ಬ್ರೌನ್ ಕಲರ್ ಆಗಿ ಸ್ವಲ್ಪ ಬಾಡಿದಾಗೆ ಆಗಬೇಕು, ಆಗ ತೆಗಿಬೇಕು. ಅಲ್ಲಿವರೆಗೂ ನಾವು ಕರೆಕ್ಟಾಗಿ ಈ ನೀರುಳ್ಳಿನ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೀರುಳ್ಳಿ ಫ್ರೈ ಆಗ್ತಾ ಬಂದು ಇಷ್ಟು ಹದದಲ್ಲಿ ಆದರೆ ಸಾಕು. ಇದು ಈ ಥರ ಬ್ರೌನ್ ಕಲರ್ ಬಂದು ಒಂಥರ ಬಾಡಿದಾಗೆ ಆಯ್ತಲ್ವ ನೀರುಳ್ಳಿ, ಇಷ್ಟಾದರೆ ಸಾಕಾಗುತ್ತೆ ಇದಕ್ಕೆ. ಮತ್ತು ಹಸಿಯಾಗಿ ಹಾಗೆಯೇ ಹಾಕ್ಕೋಬಾರ್ದು, ತೆಗಿಬಾರ್ದು, ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ಥರ ಕರೆಕ್ಟ್ ಫ್ರೈ ಆಗಿಯೇ ನಮಗೆ ಈ ಥರ ಬ್ರೌನ್ ಕಲರ್ ಆಗಿ ಕಲರ್ ಚೇಂಜ್ ಆಗುತ್ತಲ್ವ ನೀರುಳ್ಳಿ, ಆವಾಗಲೇ ಇದನ್ನು ಫ್ರೈ ಮಾಡಿ ತೆಗಿಬೇಕು. ಈಗ ಅದೇ ಎಣ್ಣೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಚಿಕನ್ ಕೂಡ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆಲ್ವ, ಇದು ಅರ್ಧ ಗಂಟೆ ಆಗಿದೆ. ಇದು ಕೂಡ ಈ ಟೈಮಲ್ಲಿ ಇದನ್ನೇ ಹಾಕ್ಕೊಂಡು ಇದೇ ಎಣ್ಣೆಯಲ್ಲಿ ಅದು ಕೂಡ ಚಿಕನ್ ಕೂಡ ಫ್ರೈ ಆಗಬೇಕು ನಮಗೆ. ಹಾಗೆ ಫ್ರೈ ಆಗಿ ಅದರಲ್ಲೇ ಬೇಯಬೇಕು ಕೂಡ, ಎಣ್ಣೆಯಲ್ಲಿ ಫ್ರೈ ಆಗಿ ಮತ್ತು ಎಣ್ಣೆಯಲ್ಲಿ ಬೇಯಬೇಕು ಕೂಡ ಚಿಕನ್. ಅದಕ್ಕೋಸ್ಕರ ಈಗ ಚಿಕನನ್ನು ಇದೇ ರೀತಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ನಾನು ಈರುಳ್ಳಿ ಫ್ರೈ ಮಾಡಿ ಎಣ್ಣೆ ಉಳಿದಿತ್ತಲ್ವ, ಅದೇ ಎಣ್ಣೆಯಲ್ಲಿ ಸ್ವಲ್ಪ ಚಿಕನನ್ನು ಹಾಕ್ಕೊಂಡೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡದನ್ನು. ಈಗ ಇದನ್ನು ಕೈ ಆಡ್ಕೋಬೇಕು, ಕರೆಕ್ಟಾಗಿ ಕೈ ಆಡಿಕೊಂಡು ಇದನ್ನು ಕೂಡ ಮುಚ್ಚಿಡಬೇಕು. ಈ ಥರ ಫ್ರೈ ಮಾಡಿಕೊಂಡು ನಾವು ಚಿಕನ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ. ನಾವು ಈಗ ಫ್ರೈ ಮಾಡಿದ ತಕ್ಷಣವೇ ಇದಕ್ಕೇ ಮಸಾಲೆ ಹಾಕೋದಲ್ಲ, ಇದನ್ನು ತೆಗಿತೀನಿ ನಾನು ಸಪ್ರೇಟಾಗಿ. ಮತ್ತು ಮಸಾಲೆನ ಹಾಕೋದು ಈಗಂತ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಮುಚ್ಚಿಡಬೇಕು, ಯಾಕೆಂದರೆ ಅದರಲ್ಲಿ ಚಿಕನ್ ಫ್ರೈ ಕೂಡ ಆಗಬೇಕು ಮತ್ತು ಬೇಯಬೇಕು ಕೂಡ. ಮತ್ತು ನಮಗೆ ಬೇಯಿಸಲಿಕ್ಕೆ ಸಿಗೋದಿಲ್ಲ ಚಿಕನ್. ಇದರಲ್ಲಿ ಈ ಟೈಮಲ್ಲಿ ನಾವು ಸ್ವಲ್ಪ ತಿಂದು ಅಥವಾ ಟೇಸ್ಟ್ ನೋಡಿ ಅಥವಾ ಕೈಯಲ್ಲಿ ಹಿಡಿದು ನೋಡಿ ನಮಗೆ ಬೆಂದಿದೆ ಅಂತ ಹೇಳಿ ಗೊತ್ತಾಗ್ತದಲ್ವ, ಆ ಟೈಮ್ಗೆ ತೆಗಿಬೇಕು. ಚಿಕನ್ ಈಗ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ ಅಲ್ವಾ, ಇದು ಒಂದು ಟೇಸ್ಟಿಯಾಗಿರ್ತದೆ. ಈಗ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಇನ್ನೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಇದು ಸ್ಪೆಷಲ್ ಚಿಕನ್ ಕೂಡ ಸಖತ್ ಟೇಸ್ಟಿಯಾಗಿರ್ತದೆ. ಸಖತ್ ಅಂದರೆ ಸಖತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಬರ್ತದೆ ಅಂತೇಳಿ. ನೀವೇ ಪದೇ ಮಾಡಿ ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಅಲ್ಟಿಮೇಟ್ ಟೇಸ್ಟ್ ಅಂತೂ. ಒಂದು ಟೊಮೆಟೊ ಸಾರು ಮಾಡಿಕೊಂಡ್ರೆ ಸಖತ್ತಾಗಿ ಬರ್ತದೆ. ಈಗ ಸ್ವಲ್ಪ ಮುಚ್ಚಿಡ್ತೀನಿ ನಾನು. ಮುಚ್ಚಿಟ್ಟು ಅದು ಕರೆಕ್ಟಾಗಿ ನಮಗೆ ಫ್ರೈ ಆಗಬೇಕು ಮತ್ತು ಬೇಯಬೇಕು ಕೂಡ.
ಮತ್ತೆ ಮಸಾಲೆ ಹಾಕಿದ ಮೇಲೆ ಬೇಯೋದಿಲ್ಲ ಚಿಕನ್ನ. ಅದಕ್ಕೋಸ್ಕರ ಈಗಲೇ ಸ್ವಲ್ಪ ನೀರು ಬಿಟ್ಕೊಂಡಾಗಿ ಆಗಿರ್ತದಲ್ವ, ಫ್ರೈ ಕೂಡ ಆಗಬೇಕು, ನಮಗೆ ಬೇಯಬೇಕು ಕೂಡ. ಮತ್ತು ಇನ್ನೊಂದು 2 ಸೆಕೆಂಡು ಬೇಯಿಸ್ಕೊಳ್ಳೋಣ ಅಂತ ಹೇಳಿ ನಾನು ಮತ್ತೆ ಮುಚ್ಚಿಟ್ಕೊಂಡೆ. ಇಲ್ಲಿ ಮತ್ತೆ ನಾನು ಓಪನ್ ಮಾಡಿಕೊಂಡೆ. ಈಗ ಕರೆಕ್ಟ್ ಹದದಲ್ಲಿ ಬೆಂದಿತ್ತು ಕೂಡ. ಇದನ್ನೀಗ ಕರೆಕ್ಟ್ ಬೆಂದಾಯ್ತಲ್ವ, ಇದನ್ನು ಒಂದು ಪ್ಲೇಟಿಗೆ ತೆಗಿಬೇಕು. ಈಗ ನೋಡ್ಕೋಬೇಕು ನಾವು ಇದು ಬೆಂದಿತಾ ಇಲ್ವಾ ಅಂತ ಹೇಳಿ. ನಮಗೆ ಸ್ವಲ್ಪ ಕೆಲವರಿಗೆ ಮುಟ್ಟಿ ನೋಡಿದರೆ ಗೊತ್ತಾಗ್ತದೆ, ಕೆಲವರಿಗೆ ತಿಂದು ನೋಡಿದರೆ ಗೊತ್ತಾಗ್ತದೆ. ನಮಗೆ ಒಂದು ಬೆಂದಿದೆ ಅಂತ ಹೇಳಿ ಗೊತ್ತಾಗ್ತದಲ್ವ, ಆ ಟೈಮಿಗೆ ನಾವು ಇದನ್ನು ಎಣ್ಣೆಯಿಂದ ತೆಗಿಬೇಕು. ಚಿಕನ್ನು ಬೇಯಿತು ಕೂಡ, ಆಯಿಲ್ ಕೂಡ ಬಿಟ್ಕೊಳ್ತು ನೋಡಿ, ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಯಿತು. ಈ ಥರ ಚಿಕನ್ನು ಎಣ್ಣೆಯನ್ನು ಬಿಟ್ಕೋಬೇಕು. ಈ ಎಣ್ಣೆಯಲ್ಲಿ ನಾನೀಗ ಮಸಾಲೆ ಮಾಡ್ಕೊಳ್ಳಿಕ್ಕಿದೆ. ಈಗ ಚಿಕನನ್ನೆಲ್ಲ ತೆಗೆದು ಸೈಡ್ಗೆ ಒಂದು ಪ್ಲೇಟಲ್ಲಿಗೆ ಹಾಕಿ ಇಟ್ಕೊಳ್ತೀನಿ. ಈ ಥರ ಫ್ರೈ ಮಾಡಿ ನಾವು ಚಿಕನ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಆಗ ಕೂಡ ಹೇಳಿದೆ. ಹಾಗೆ ಇದು ಒಂದು ಅಲ್ಟಿಮೇಟ್ ಟೇಸ್ಟ್ ಕೂಡ, ಸ್ಪೆಷಲ್ ಚಿಕನ್ನು ಸಖತ್ತಾಗಿರ್ತದೆ. ಹಾಗೆ ಇದು ಈಗ ನಾನು ಫ್ರೈ ಮಾಡಿ ಸೈಡಿಗೆ ಹಾಕ್ಕೊಂಡು ಮತ್ತು ಇದಕ್ಕೆ ಮಸಾಲೆ ಎಲ್ಲ ನಾನು ಆಗ ತೋರಿಸಿದಲ್ವ, ನೀರುಳ್ಳಿ, ಕಾಯಿಮೆಣಸು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಒಂದು 4-5 ಹಸಿಮೆಣಸಿನಕಾಯಿ, ಇಷ್ಟನ್ನು ನಾನು ನಿಮಗೆ ಆಗ ಮಸಾಲೆಗೆ ಬೇಕಂತ ಹೇಳಿ ತೋರಿಸಿದಲ್ವ, ಅದನ್ನು ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ. ಆ ಮಸಾಲೆಗೆ ಈಗ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನಾನು ಈ ಎಣ್ಣೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು ಹಾಕ್ಕೊಂಡು ಮತ್ತು ನೀರುಳ್ಳಿ ಹಾಕ್ಕೊಳ್ತೀನಿ. ಇಲ್ಲಿ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಐಟಮ್ ತೋರಿಸಿದ್ದೆ ನೋಡಿ, ಇದೇ ಐಟಮನ್ನು ನಾನೀಗ ಮಿಕ್ಸಿ ಮಾಡಿ ತೊಗೊಳ್ತೀನಿ. ಈಗ ಎಣ್ಣೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು ಹಾಕ್ಕೊಂಡು ಮತ್ತು ಅದೇ ಎಣ್ಣೆಗೆ ಸ್ವಲ್ಪ ಟೊಮೆಟೊ ಕೂಡ, ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ತೀನಿ. ಇದೇ ಎಣ್ಣೆಗೆ ಒಂದು ಟೊಮೆಟೊ ಹಾಕ್ಕೊಂಡ್ರೆ ಸಾಕು. ಟೊಮೆಟೊ ಸ್ವಲ್ಪ ಬಾಡಿದರೆ ಸಾಕು. ನಾವು ನೀರುಳ್ಳಿನ ಹಸಿಯಾಗಿ ಕೂಡ ತೊಗೊಂಡಿದ್ವಿ, ಫ್ರೈ ಮಾಡಿ ಕೂಡ ತೊಗೊಂಡಿದ್ವಿ. ಅದಕ್ಕೆ ಈಗ ನೀರುಳ್ಳಿ ಅವಶ್ಯಕತೆ ಇಲ್ಲ ನಮಗೆ. ಈಗ ನಮಗೆ ಟೊಮೆಟೊ ಮತ್ತು ಕರಿಬೇವು ಫ್ರೈ ಆದರೆ ಸಾಕು. ಇದು ಫ್ರೈ ಆಗ್ತಾ ನಾವು ಮಿಕ್ಸಿಯನ್ನು ಕೂಡ, ನಾನು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಮಸಾಲೆ ಕೂಡ ನಾನು ಮಿಕ್ಸಿ ಮಾಡಿಕೊಂಡೆ. ಈಗ ಹಾಕ್ಕೊಂಬಿಡ್ತೀನಿ ನಾನು. ಅದು ಸ್ವಲ್ಪವೇ ಮಸಾಲೆ ಬರುತ್ತಲ್ವ, ನಾವೇನು ತುಂಬ ಐಟಮ್ ತೊಗೊಂಡಿಲ್ಲ. ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಬರೋದಿಲ್ಲ. ಇದು ಸಖತ್ ಟೇಸ್ಟಿಯಾಗಿರ್ತದೆ. ನಾವು ಟೊಮೆಟೊ ಸಾರು ಜೊತೆ, ಬೇಳೆ ಸಾರು ಜೊತೆ ಎಲ್ಲ ಮಾಡಿಕೊಂಡು ಸಾರು ಒಂದು ಸಪ್ರೇಟಾಗಿ ಮಾಡಿಕೊಂಡು ಈ ಥರ ವೈಟ್ ರೈಸಿಗೆ ಊಟ ಮಾಡ್ಬೋದು. ಬಾಯ್ಲ್ಡ್ ರೈಸ್ಗೆ ಆದರೆ ಸಾರದ ಅವಶ್ಯಕತೆ ಇರೋದಿಲ್ಲ. ಬಾಯ್ಲ್ಡ್ ರೈಸಿಗೆ ಇದು ಸಾಕಾಗ್ತದೆ. ಆದರೆ ವೈಟ್ ರೈಸಿಗೆ ನಮಗೆ ಸ್ವಲ್ಪ ಒಣಗಿ ಥರ ಆಗ್ತದಲ್ವ, ವೈಟ್ ರೈಸ್ ಊಟ ಮಾಡೋರು ಒಂದು ಟೊಮೆಟೊ ಸಾರು ಮಾಡಿಕೊಂಡು ಈ ಥರ ಒಂದು ಚಿಕನ್ ಫ್ರೈ ಮಾಡಿಕೊಂಡು ಊಟ ಮಾಡ್ಬೋದು. ಸಖತ್ತಾಗಿರ್ತದೆ, ಸಖತ್ ಟೇಸ್ಟಿಯಾಗಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರ್ತದೆ. ಈಗ ಅದೇ ಎಣ್ಣೆಯಲ್ಲಿ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನಾನು ಬಾಡಿಸ್ಕೊಳ್ತೀನಿ. ಇದು ಸ್ವಲ್ಪ ಕರೆಕ್ಟಾಗಿ ನಮಗೆ ಎಣ್ಣೆಯಲ್ಲಿ ಮಿಕ್ಸ್ ಆಗಿ ಒಂದು ಕುದಿ ಬರಬೇಕು. ನೀರು ಸ್ವಲ್ಪವೇ ಒಂದು 2 ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ಳೋದು, ನೀರು ಹಾಕ್ಕೊಂಡಿಲ್ಲ ಅದಕ್ಕೆ. ಇದರಲ್ಲಿ ಮಸಾಲೆ ಏನು ಬರೋದಿಲ್ಲ, ಖಾಲಿ ಚಿಕನಿಗೆ ಕರೆಕ್ಟಾಗಿ ಅಂಟ್ಕೊಂಡಿರ್ತದೆ ಅಷ್ಟೇ. ಚಿಕನ್ ಫ್ರೈ ಆಗಲಿಕ್ಕೆ ಏನು ನಮಗೆ ಮಸಾಲೆ ಬೇಕು ಅಷ್ಟೇ ಮಸಾಲೆ ಆಗೋದು. ಇದರಲ್ಲಿ ಜಾಸ್ತಿ ಮಸಾಲೆ ಏನು ಬರೋದಿಲ್ಲ. ನಾವು ಜಾಸ್ತಿ ಮಸಾಲೆ ಕೂಡ ಆ್ಯಡ್ ಮಾಡಿಲ್ಲ ಇದಕ್ಕೆ. ಹಾಗಾಗಿ ಇಲ್ಲಿ ಮಸಾಲೆ ಕೂಡ ಈಗ ಕುದೀತಾ ಬಂತು. ಮಸಾಲೆ ಕೂಡ ಆಯಿಲ್ ಬಿಟ್ಕೊಳ್ತು, ಚೆನ್ನಾಗಿ ಬಂತು ಕೂಡ. ಇನ್ನೊಂದು 2 ನಿಮಿಷ ಇದು ಕುದಿಲಿ ಅಂತ ಹೇಳಿ ಮತ್ತೆ 1-2 ಸೆಕೆಂಡು ಮುಚ್ಚಿಡ್ತೀನಿ. ಇದು ಮಸಾಲೆ ರೆಡಿ ಆಗ್ತಿರುವಾಗ ನಾವೇನು ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ, ಆ ಚಿಕನನ್ನು ಹಾಕೊಂಡ್ಬಿಡ್ಬೇಕು. ಈಗ ಕರೆಕ್ಟ್ ಮಸಾಲೆ ಎಲ್ಲ ಫ್ರೈ ಆಯಿತು. ನಾವು ಹಸಿ ನೀರುಳ್ಳಿ ಮತ್ತು ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಲ್ವ, ಈಗ ಎಣ್ಣೆಯಲ್ಲಿ ಕೂಡ ಅದು ಮಸಾಲೆ ಫ್ರೈ ಆಯ್ತಲ್ವ, ಹಸಿ ವಾಸನೆ ಎಲ್ಲ ಹೋಯಿತು, ಎಣ್ಣೆ ಕೂಡ ಬಿಟ್ಕೊಳ್ತು. ಹಾಗಾಗಿ ಅದು ಕರೆಕ್ಟ್ ಟೇಸ್ಟಿಯಾಗಿ ಬರ್ತದೆ. ಈಗ ನಾವು ಏನು ಆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಅದರಲ್ಲಿ ಚಿಕನ್ ಹಾಕೊಂಡ್ಬಿಡ್ಬೇಕು. ಇದು ನೋಡಿ ರಸ ಎಲ್ಲ ಬರೋದಿಲ್ಲ, ಇದರಲ್ಲಿ ಜಾಸ್ತಿ ಮಸಾಲೆ ಕೂಡ ಬರೋದಿಲ್ಲ. ಇದು ಟೇಸ್ಟ್ ಅಂತೂ ಒಂದು ಎಕ್ಸ್ಟ್ರಾ ಆರ್ಡಿನರಿ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಟೇಸ್ಟಾಗಿರ್ತದೆ. ನಮ್ಮ ಮನೆಯಲ್ಲಿ ಸ್ಪೆಷಲ್ ಚಿಕನ್ ಅಂದರೆ ಇದನ್ನೇ. ತುಂಬ ಜನ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡೋದು ಇದೇ ಚಿಕನನ್ನು. ನಾವು ಇಷ್ಟಪಡುವ ಚಿಕನ್ನು ನಾವು ಆವಾಗವಾಗ ನಮಗೆ ಬೇಕಂತ ಹೇಳುವಾಗ ಇದೇ ರೀತಿ ಮಾಡ್ಕೊಳ್ಳೋದು ಸಖತ್ತಾಗಿರ್ತದೆ. ಒಮ್ಮೆ ಮಾಡಿ ನೋಡಿ. ಹಾಗೆ ಈಗ ಕರೆಕ್ಟಾಗಿ ಮಸಾಲೆಯಲ್ಲಿ ಚಿಕನೆಲ್ಲ ಮಿಕ್ಸ್ ಕೊಟ್ಟಾಯಿತು. 1-2 ಸೆಕೆಂಡು ಮುಚ್ಚಿಟ್ಕೋಬೇಕು. ಮುಚ್ಚಿಟ್ಕೊಂಡು ಮತ್ತೆ ಒಮ್ಮೆ 1-2 ನಿಮಿಷ ಬಿಟ್ಟರೆ ಸಾಕು. ಬಿಟ್ಟು ಮತ್ತೆ ಓಪನ್ ಮಾಡಿ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡು ಎಲ್ಲ ಮಸಾಲೆ ಎಲ್ಲ ಹಿಡ್ಕೊಳ್ತದಲ್ವ. ಆಮೇಲೆ ಇಲ್ಲಿ ನೀರುಳ್ಳಿ ಹಾಕೋದನ್ನು ಇದು ಕ್ಯಾಪ್ಚರ್ ಆಗಿಲ್ಲ, ವಿಡಿಯೋ ಆಗಲಿಲ್ಲ, ಅದು ವಿಡಿಯೋ ಬಂದಾಗಿತ್ತು. ಈಗ ನೀರುಳ್ಳಿ ಏನು ಫ್ರೈ ಮಾಡಿ ತಕ್ಕೊಂಡಿದ್ದೆ ಫಸ್ಟಿಗೆ, ಆ ನೀರುಳ್ಳಿನ ನಾನು ಈಗ ಹಾಕ್ಕೊಂಡೆ. ಸಾರಿ, ಯಾಕೆಂದರೆ ಅದು ವಿಡಿಯೋ ಮಾಡಲಿಕ್ಕೆ ಇಟ್ಟಿದ್ದೆ, ಅದು ವಿಡಿಯೋ ಆಗಿಲ್ಲ. ಹಾಗಾಗಿ ಹಾಕ್ಕೊಳ್ಳೋದೊಂದು ಗೊತ್ತಾಗಲಿಲ್ಲ. ಈಗ ಇನ್ನೂ ಕೈಯಾಡಿಲ್ಲ, ಅದಕ್ಕೋಸ್ಕರ ಈಗಲೇ ತೋರಿಸ್ತಾ ಇದ್ದೀನಿ. ನೀರುಳ್ಳಿನ ಈಗೆಲ್ಲ ಮಸಾಲೆ ಎಲ್ಲ ನಾವು ಸೇರಿಸ್ಕೊಂಡು
ಮಿಕ್ಸ್ ಆಗ್ತದಲ್ವ ಚಿಕನ್ಗೆ. ಈ ಟೈಮಲ್ಲಿ ನಾವು ನೀರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿರ್ತಲ್ವ ಇದನ್ನು ಹಾಕೋಬೇಕು. ಇದು ಒಂದು ಟೇಸ್ಟ್ ಬೇರೆಯೇ ಇರ್ತದೆ. ಈ ಚಿಕನ್ ಸ್ಪೆಷಲ್ ಚಿಕನ್ ಆಗಿರ್ತದೆ, ಸಖತ್ ಟೇಸ್ಟಿಯಾಗಿರ್ತದೆ, ಅಷ್ಟೊಂದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ಫೇವ್ರೇಟ್ ಕೂಡ. ಹಾಗೆ ಈಗ ನೀರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇದು ಫ್ರೈ ಮಾಡಿಕೊಂಡು ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಕೊಡಬೇಕು. ಇದು ಆಲ್ಮೋಸ್ಟ್ ರೆಡಿ ಆಯಿತು. ಇದಕ್ಕೆ ಲಾಸ್ಟಿಗೆ ಎಂಡಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಡಬೇಕು. ನಮಗೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕರೆಕ್ಟಾಗಿ ನಾವು ಕೈ ಆಡಿಸ್ಕೊಂಡು ಒಂದು ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ಹೀಗೆಲ್ಲ ಬಂತು ಗೈಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಅಂತೂ ಅಲ್ಟಿಮೇಟು. ಹೊಸ ರುಚಿಯೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು.